ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಶಾಕ್, ಸವದಿಗೂ ಶಾಕ್. ಬೆಳಗಾವಿ ರಾಜಕಾರಣದಲ್ಲಿ ಸಾಹುಕಾರ್ ಪ್ರಬಲ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಬೆಳಗಾವಿ ಕ್ಷೇತ್ರಕ್ಕೆ 3 ಸ್ಥಾನಗಳನ್ನು ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸವದಿನೂ ಕೂಡ ಆಕಾಂಕ್ಷಿಗಳು. ಬಟ್ ಬೆಳಗಾವಿ ರಾಜಕಾರಣದಲ್ಲಿ ಸಾಹುಕಾರ್ ಪ್ರಬಲರಾಗಿದ್ದಾರೆ. ಮತ್ತೊಮ್ಮೆ ಶಕ್ತಿ ಪ್ರದರ್ಶನ ಮಾಡಿದ ಸತೀಶ್ ಒಂದೇ ಒಂದು ಆಟ, ಇಬ್ಬರಿಗಿಲ್ಲ ಮಂತ್ರಿಗಿರಿ. ಹಠ ಹಿಡಿದು ಸಾಧಿಸಿ ತೋರಿಸಿಯೇ ಬಿಟ್ಟ ಸಾಹುಕಾರ್. ಸತೀಶ್ ಮಾಡಿದ್ದೇನು, ಕೈ ಕಮಾಂಡ್ ಮಣಿದಿದ್ದೇಂಗೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಶಾಕ್ ಎದುರಾಗಿದೆ, ಸವದಿಗೂ ಕೂಡ ಶಾಕ್ ಎದುರಾಗಿದೆ. ಪಟ್ಟನ್ನ ಹಿಡಿದು ಕೂತಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ. ಲಕ್ಷ್ಮಣ್ ಸವದಿಗೆ ಈ ಬಾರಿ ಅವಕಾಶ ಕೊಟ್ಟೇ ಕೊಡುತ್ತೆ ಕಾಂಗ್ರೆಸ್ ಅನ್ನುವಂಥ ಕೂಡ ಒಂದಿಷ್ಟು ನಿರೀಕ್ಷೆಗಳಿತ್ತು. ಬಟ್ ಸತೀಶ್ ಜಾರಕಿಹೊಳಿಯ ಆಟದ ಮುಂದೆ ಇಬ್ಬರಿಗೂ ಕೂಡ ಮಂತ್ರಿಗಿರಿ ಇಲ್ಲ. ಹಠವನ್ನ ಸಾಧಿಸಿಯೇ ಬಿಟ್ಟಿದ್ದಾರೆ ಸಾಹುಕಾರ್. ಸತೀಶ್ ಮಾಡಿದ್ದೇನೋ ಕೈ ಕಮಾಂಡ್ ಮಣಿದಿದ್ದೆಂಗೆ. ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸತೀಶ್ ಜಾರಕಿಹೊಳಿ ಅಂತ ಅಂದ್ರೆ ಉತ್ತರ ಕರ್ನಾಟಕ ಅದರಲ್ಲೂ ಈ ಬೆಳಗಾವಿ ಭಾಗದಲ್ಲಿ ತನ್ನ ಕ್ಷೇತ್ರದಲ್ಲಿ ಹಿಡಿತವನ್ನ ಇಟ್ಕೊಂಡಿರುವಂಥದ್ದು. ಯಾಕೆ ಸತೀಶ್ ಜಾರಕಿಹೊಳಿಗೆ ಪ್ರತಿ ಬಾರಿನೂ ಕೂಡ ಸಚಿವ ಸ್ಥಾನ ತಪ್ಪುವುದಿಲ್ಲ, ಕೈ ತಪ್ಪುವುದಿಲ್ಲ. ಈಗ ಮೊದಲನೇ ಲಿಸ್ಟ್ ಏನು ಬಿಡುಗಡೆ ಆಗುತ್ತಲ್ಲ ಕಾಂಗ್ರೆಸ್ದು, ಏನು ಮೊದಲನೆಯ ಕ್ಯಾಬಿನೆಟ್ನ ಲಿಸ್ಟ್ ಏನು ಬಿಡುಗಡೆ ಆಗಿತ್ತಲ್ಲ, ಅದರಲ್ಲಿ ಸತೀಶ್ ಜಾರಕಿಹೊಳಿಗೆ ಪ್ರಾತಿನಿಧ್ಯವನ್ನ ಕೊಡಲೇಬೇಕಾಗಿತ್ತು, ಕೊಟ್ಟಿದ್ದಾರೆ. ಬಟ್ ಇತ್ತ ಲಕ್ಷ್ಮಣ ಸವದಿ ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಆಕಾಂಕ್ಷಿಗಳು. ಅವಕಾಶ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಕೂತಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿಯ ಆಟ ಏನಿದ್ರಲ್ಲಿ, ಯಾಕೆ ಅವರಿಬ್ಬರಿಗೆ ಮಂತ್ರಿಗಿರಿಯನ್ನ ತಪ್ಪಿಸೋದ್ರಲ್ಲಿ ಸತೀಶ್ ಜಾರಕಿಹೊಳಿಗೆ ಪ್ಲಾನ್ ನಡೀತಾ ಇದೆ, ಅಥವಾ ಯಾವ ಕಾರಣಕ್ಕಾಗಿ ಒಂದು ಹಠವನ್ನ ಹಿಡ್ಕೊಂಡು ಕೂತಿದ್ದಾರೆ, ಇವೆಲ್ಲವೂ ಕೂಡ ರಾಜಕೀಯವಾಗಿ ಸಾಕಷ್ಟು ಪ್ರಶ್ನೆಗೆ ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಇಲ್ಲಿ ಡಿ.ಕೆ. ಶಿವಕುಮಾರ್ ಈಗ ಏನು ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಮಾಜಿ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ಬಾರಿನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ನಡ್ತಾ ಇದ್ದಂಥ ಚರ್ಚೆ. ಬೆಳಗಾವಿಯಲ್ಲಿ ಪವರ್ಫುಲ್ ಸಾಹುಕಾರನ ಮೇಲುಗೈ ಆಗಿದೆ ಅಂದುಕೊಂಡಿದ್ದು ಮಾಡಿ ತೋರಿಸಿದ್ದಾರೆ ಸಾಹುಕಾರ್. ಸವದಿಗೆ ಮಂತ್ರಿಗಿರಿ ತಪ್ಪಿಸಿದ್ರ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಮಂತ್ರಿಗಿರಿ ತಪ್ಪಿಸಿದ್ರ ಸತೀಶ್. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದ ಬೆಳಗಾವಿ ಸಾಹುಕಾರ್. ಅಷ್ಟೇ ಅಲ್ಲ, ಡಿಸಿಎಂ ಪಟ್ಟಕ್ಕೂ ಟವೆಲ್ ಹಾಕಿದ ಸತೀಶ್. 2028ರ ಎಲೆಕ್ಷನ್ ದೃಷ್ಟಿಯಿಂದ ಸತೀಶ್ಗೆ ಸಿಎಂ ಡಿ.ಕೆ. ಮಣೆಯನ್ನ ಹಾಕ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಾನೇ ಸಾಮ್ರಾಟ್, ಜಾರಕಿಹೊಳಿ ಆರ್ಭಟ. ಕುಂದಾನಗರಿಯಲ್ಲಿ ಸತೀಶ್ ಸಾಹುಕಾರ್ನ ಶಕ್ತಿ ಪ್ರದರ್ಶನ. ಬೆಳಗಾವಿ ಸಾಹುಕಾರ ಭರಕ್ಕೆ ವಿರೋಧಿಗಳು ಕಕ್ಕಾಬಿಕ್ಕಿ ಆಗ್ತಾರೆ. ಬೆಳಗಾವಿಯ ಹಿಡಿತವನ್ನ ಇಟ್ಕೊಂಡಿರುವಂತ ಸತೀಶ್ ಜಾರಕಿಹೊಳಿ ಅಷ್ಟೇ ಈಸಿ ಆಗಿಲ್ಲ. ಸತೀಶ್ ಜಾರಕಿಹೊಳಿಯ ಕಡೆಗಣನೆ ಮಾಡಿ, ಅವರ ಹೇಳಿಕೆಗಳನ್ನ ಕಡೆಗಣನೆ ಮಾಡಿ ಒಂಚೂರು ನಾವು ಅವ್ರನ್ನ ಸೈಡ್ಗೆ ಇಟ್ಟು ಆಟ ಆಡ್ತೀವಿ ಅಂತ ಅಂದ್ರೆ ಹೈಕಮಾಂಡ್ಗೆ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ಗೆ ಅಷ್ಟು ಈಸಿ ಆಗಿಲ್ಲ ಈ ಗೇಮ್. ಹಾಗಾಗಿ ಸತೀಶ್ ಜಾರಕಿಹೊಳಿಯನ್ನ ಜೊತೆಯಲ್ಲೇ ಇಟ್ಕೊಂಡು ಹೋಗ್ಬೇಕು ಬೆಳಗಾವಿ ಸಾಹುಕಾರ್. ಯಾಕಂದ್ರೆ ಶಿಗ್ಗಾಮಿಯಲ್ಲಿ ಏನು ಬೈ ಎಲೆಕ್ಷನ್ ಆಗುತ್ತಲ್ಲ, ಅಲ್ಲೂ ಕೂಡ ಯಾವ ರೀತಿಯಾಗಿ ಅವ್ರ ಚಾಣಾಕ್ಷತನ ಇತ್ತು ಅನ್ನೋದು ನಮಗೆ ಗೊತ್ತಾಗಿ ಹೋಗುತ್ತೆ. ಇದೀಗ ಕುಂದಾನಗರಿಯಲ್ಲಿ ಮಂತ್ರಿ ಆಕಾಂಕ್ಷಿಗಳು ಯಾರ್ಯಾರಾಗಿದ್ರು? ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್. ಬಟ್ ಅಶೋಕ್ ಪಟ್ಟಣ್ ಪರ ಬ್ಯಾಟನ್ನ ಬೀಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ರಾಜು ಕಾಗವಾಡ ಕ್ಷೇತ್ರ. ಗಣೇಶ್ ಹುಕ್ಕೇರಿ ಇದ್ದಾರೆ ಚಿಕ್ಕೋಡಿ. ಆಸಿಫ್ ಸೇಠ್
ಬೆಳಗಾವಿ ಉತ್ತರ ಕುಂದಾನಗರಿಯಲ್ಲಿ ಇರುವಂತಹ ಆಕಾಂಕ್ಷಿಗಳು ಮಹಂತೇಶ್ ಕೌಜಲಗಿದ್ದಾರೆ ಬೈಲ್ಹೊಂಗಲ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಇಬ್ರು. ಅಶೋಕ್ ಪಟ್ಟಣ್ ಪರ ಸತೀಶ್ ಜಾರಕಿಹೊಳಿಯ ಒಲವಿದೆ. ಇನ್ನು ಅಶೋಕ್ ಪಟ್ಟಣ್ ಪರ ಅಂದ್ರೆ ಅವರಿಗೆ ಕ್ಯಾಬಿನೆಟ್ನಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಒಂದಿಷ್ಟು ಪಟ್ಟುಗಳಿದ್ದಾವೆ. ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು ಲಕ್ಷ್ಮಣ ಸವದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂಚೂರು ಹಿಂದೇಟು ಹಾಕುವಂಥದ್ದು ಕಾಣಿಸ್ತಾ ಇದೆ. ಬೇರೆಯವರಿದ್ದಾರೆ. ಈಗ ಬೆಳಗಾವಿ ಕ್ಷೇತ್ರಕ್ಕೆ ಒಟ್ಟಾರೆ 3 ಸ್ಥಾನಗಳನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ಅಂದಾಗ ಉಳಿದಂಥದ್ದು ಈಗ 2 ಸ್ಥಾನ, ಒಂದು ಅಶೋಕ್ ಪಟ್ಟಣ್ ಅಂತ ಆಗಿರ್ಬೋದು ಅಥವಾ ಇನ್ನೊಂದು ಯಾರಿಗೆ ಮನೆಯನ್ನು ಹಾಕುತ್ತೆ ಇಂಥವ್ರಿಗೆ ಅಂತ ಸತೀಶ್ ಜಾರಕಿಹೊಳಿ ಏನಾದರೂ ಬೆರಳು ಮಾಡಿ ತೋರಿಸಿದ್ರೆ ಅದನ್ನು ಕೂಡ ಕಾಂಗ್ರೆಸ್ ಪಾಲಿಸಲೇಬೇಕಾದಂಥ ಒಂದಿಷ್ಟು ಅನಿವಾರ್ಯತೆಗಳು ಸದ್ಯದ ಸಿಚುವೇಶನ್ಗೆ ಇದೆ ಕಾಂಗ್ರೆಸ್ಗೆ. ಯಾಕಂತ ಅಂದರೆ ಮುಂದೆ 2028ರ ಎಲೆಕ್ಷನನ್ನು ಮುನ್ನೆಲೆಗೆ ಇಟ್ಕೊಂಡು ಮಾಡುವಂಥ ಒಂದಿಷ್ಟು ಪ್ರೀ ಪ್ಲಾನ್ಸ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಪವನ್. ಪವನ್, ಇದೀಗ ಈ ಬೆಳಗಾವಿ ಸಾಹುಕಾರನ ರಾಜಕೀಯ ವೈಖರಿಕ್ಕೆ ಡಿ.ಕೆ. ಶಿವಕುಮಾರ್ ಮನೆದ್ರ ಅಂತ ನೋಡೋದಾದ್ರೆ ಒಂದಿಷ್ಟು ಅಂದ್ರೆ ರಾಜಕಾರಣದಲ್ಲಿ ವ್ಯಕ್ತಿಗತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿಯ ನಿಟ್ಟಿನಲ್ಲಿ. ಬೆಳಗಾವಿ ರಾಜಕಾರಣ ಅಂದಾಗ ಅದೊಂದು ವಿಭಿನ್ನ ರಾಜಕಾರಣ, ಕುಟುಂಬ ರಾಜಕಾರಣ. ಅಲ್ಲಿ ಮನೆತನಗಳು ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಕಳೆದ 30 ವರ್ಷಗಳಿಂದ ಅಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ತಮ್ಮದೇ ಆದ ಪ್ರಾಬಲ್ಯವನ್ನು ಸಾಧಿಸಿದರೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ತಮ್ಮದೇ ಆದ ರಾಜಕಾರಣದ ವೈಖರಿಯನ್ನು ಮಾಡಿದ್ದಾರೆ. ಮತ್ತು ಅಲ್ಲಿ ಆಗೋದು ಒಂದೊಂದು ಹಂತದ ಒಂದೊಂದು ಬಾರಿ ರಾಜಕಾರಣ ಆಗುತ್ತೆ. ಅಂದರೆ ಸ್ಥಳೀಯ ಚುನಾವಣೆಗಳಲ್ಲಿ ಬೇರೆ ಥರ ರಾಜಕಾರಣ ಇರುತ್ತೆ. ಮತ್ತು ಯಾವುದು DCC ಬ್ಯಾಂಕ್ ಆಗಿರ್ಬೋದು, PLD ಬ್ಯಾಂಕ್ ಆಗಿರ್ಬೋದು, ಆ ರಾಜಕಾರಣ ಬೇರೆ, MP ಎಲೆಕ್ಷನ್ ರಾಜಕಾರಣ ಬೇರೆ, ಮತ್ತು ಅಸೆಂಬ್ಲಿ ಕ್ಷೇತ್ರಗಳಿಗೆ ನಡಿಬೇಕಾದಂಥ ರಾಜಕಾರಣ ಬೇರೆ. ಅಂದರೆ ಅಲ್ಲಿ ಒಂದರ್ಥಕ್ಕೆ ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ. ಯಾರು ಜಾರಕಿಹೊಳಿ ಫ್ಯಾಮಿಲಿ ಆಗಿರ್ಬೋದು ಅಥವಾ ಅವರು ವಿರೋಧಿ ಬಣ ಸೌದಿ ಆಗಿರ್ಬೋದು, ಜೊಲ್ಲೆ ಆಗಿರ್ಬೋದು, ಇವರೆಲ್ಲ ಒಂದೊಂದು ಹಂತದಲ್ಲಿ ಸಿಂಡಿಕೇಟ್ ಮಾಡ್ಕೋತಾರೆ. ಈ ಸಿಂಡಿಕೇಟ್ ಬಣಗಳಲ್ಲೇ ಯಾವಾಗಲೂ ಅವರು ಅಪ್ಪರ್ ಹ್ಯಾಂಡ್ ಆಗಿ ಮಾಡ್ಕೋತಾರೆ. ಇದನ್ನು ಭಾಳ ನಾಜೂಕಾಗಿ ಮತ್ತು ಅದನ್ನು ಚಾಣಾಚಕ್ಯತೆಯಿಂದ ಮತ್ತು ಚಾಕ್ಯಚಕ್ಯತೆಯಿಂದ ನಡೆಸ್ಕೊಳ್ಳುವಂಥದ್ದು ಸಾಹುಕಾರ ಕುಟುಂಬ. ಅಂದರೆ ಏನು ಜಾರಕಿಹೊಳಿ ಕುಟುಂಬ ಇದೆಯಲ್ಲ, ಅದನ್ನು ಯಾವಾಗಲೂ DCC ಬ್ಯಾಂಕ್ ಚುನಾವಣೆಯಲ್ಲಿ, ಕಳೆದ DCC ಬ್ಯಾಂಕ್ ಚುನಾವಣೆಯಲ್ಲಿ ಏನು ಜೊಲ್ಲೆ ಕುಟುಂಬ ಮತ್ತು ಸಾಹುಕಾರ ಸತೀಶ್ ಜಾರಕಿಹೊಳಿ ಕುಟುಂಬ ಒಂದಾಗುತ್ತೆ ಅನ್ನೋದು ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಆದರೆ ಒಂದಾದರೂ ಮತ್ತು ಅವರೇ ಯಾರು ಅಣ್ಣಾ ಸಾಹೇಬ್ ಜೊಲ್ಲೆ DCC ಬ್ಯಾಂಕ್ ಅಧ್ಯಕ್ಷರನ್ನು ಮಾಡಿದ್ರು. ಅದೇ ರೀತಿ ಈಗ ಸೌದಿ ಮತ್ತು ಹೆಬ್ಬಾಳ್ಕರ್ ಕುಟುಂಬ ಒಂದೇ ಪಕ್ಷದಲ್ಲಿದ್ದರೂ ಸಹ ಅವರು ಸದ್ಯಕ್ಕೆ ಜಾರಕಿಹೊಳಿ ಕುಟುಂಬದ ಒಂದು ಹಂತಕ್ಕೆ ಕೆಲವೊಂದು ಕೊಡುಕೊಳ್ಳುವಿಕೆ ಅನ್ನೋದು ಇದ್ದೇ ಇರುತ್ತೆ ರಾಜಕಾರಣದಲ್ಲಿ. ನಿನ್ನ ಕ್ಷೇತ್ರ ಅಥವಾ ನಮ್ಮ ಕ್ಷೇತ್ರ ಅನ್ನೋದು. ಈ ವಿಚಾರದಲ್ಲಿ ಪ್ರಾಬಲ್ಯವನ್ನು ಇಟ್ಕೊಳ್ಳೋದಕ್ಕೆ, ಬೆಳಗಾವಿ ರಾಜಕಾರಣದಲ್ಲಿ ಹಿಡಿತ ಸಾಧಿಸೋದಕ್ಕೆ ಮತ್ತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವ್ರನ್ನ ಹಿಮ್ಮೆಡಿಸೋದ್ರಲ್ಲಿ ಸಾಹುಕಾರ ಅಂದರೆ ಸತೀಶ್ ಜಾರಕಿಹೊಳಿ ಮೇಲ್ಗೈ ಸಾಧಿಸಿದ್ದಾರೆ ಅಂತ ಹೇಳಿ. ಅಂದರೆ ಏನು ಈಗ 20 ಸ್ಥಾನಗಳಿಗೆ 20 ಸಚಿವಗಿರಿಗೆ ಏನು ನಡೀತಾ ಇದೆ ಅಂತ ಪೈಪೋಟಿಯಲ್ಲಿ ಬೆಳಗಾವಿಯಲ್ಲಿ ಯಾರಿಗೆ ಕೊಡಬೇಕು ಅವರು ಮೊದಲಿಂದನೇ ಹೇಳ್ತಾ ಇದ್ರು. ಬೆಳಗಾವಿ ದೊಡ್ಡ ಜಿಲ್ಲೆ, 18 ಕ್ಷೇತ್ರ ಇರುವಂಥ ಜಿಲ್ಲೆ, ಈ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಬೇಕು, ನಾನಿದ್ದೀನಿ, ನನ್ನ ಜೊತೆಗೆ ಇನ್ನೊಬ್ರು ಬೇಕು ಅಂತ. ಆದರೆ ಅವ್ರು ಯಾರು ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಿರಲಿಲ್ಲ. ಈ ಹಿಂದೆ 3 ವರ್ಷ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದರು. ಆದರೆ ಅವರು ಸಚಿವರು ಈ ಬಾರಿ ಸಿಗುತ್ತಾ ಅನ್ನೋದು ಯಾರೂ ಕೂಡ ಕಾಂಗ್ರೆಸ್ ಮೂಲಗಳ ಪ್ರಕಾರ ಅವರ ಹೆಸರೇ ಇಲ್ಲ ಅಂತಂದು ಹೇಳ್ತಿದ್ದಾರೆ. ಇದ್ರ ಮಧ್ಯೆ ಲಕ್ಷ್ಮಣ್ ಸವದಿಗೆ ಅವಕಾಶ ಸಿಗ್ಬೋದು ಅನ್ನೋದು ಲೆಕ್ಕಾಚಾರ ಇತ್ತು. ಆ ಲೆಕ್ಕಾಚಾರ ಕೂಡ ಉಲ್ಟಾಗಿದೆ. ಈಗ ಇವರು ಕೌಜಲಗಿ ಆಗಿರ್ಬೋದು ಅಥವಾ ಅಶೋಕ್ ಪಟ್ಟಣ್ ಆಗಿರ್ಬೋದು, ಇವರು ಇಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಂದು ಕಾಂಗ್ರೆಸ್ ಮೂಲಗಳಿಂದ ಮತ್ತು ಬೆಳಗಾವಿಯ ಕೆಲವು ನಾಯಕರು ಹೇಳ್ತಾ ಇರೋಂಥ ಮಾತು. ವನಿತಾ, ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.